ಪೇಂಟ್ ಅಂದ್ರೆ ಬಹಳಷ್ಟು ಜನರಿಗೆ ಒಂದು ಡಬ್ಬಿಯಲ್ಲಿರುವ ಬಣ್ಣ ಮಾತ್ರ ಕಾಣಿಸುತ್ತೆ. ಆದರೆ ಒಂದು ಭಾರತೀಯ ಕಂಪನಿ ಮಾತ್ರ ಪೇಂಟ್ ಅನ್ನ ಟೆಕ್ನಾಲಜಿ ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡಿದೆ. ಪರಿಣಾಮ ಇವತ್ತು ದೇಶದ ಸಾವಿರಾರು ಪೇಂಟ್ ಶಾಪ್ಸ್, ಲಕ್ಷಾಂತರ ಮನೆಗಳು, ಕೋಟ್ಯಾಂತರ ಕಸ್ಟಮರ್ಸ್ ಮೊದಲು ನೆನಪಿಸಿಕೊಳ್ಳುವ ಹೆಸರು ಏಷ್ಯನ್ ಪೇಂಟ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಅಸಲಿಗೆ ಒಂದು ಪೇಂಟ್ ಕಂಪನಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಹೇಗೆ ನಿರ್ಮಾಣ ಮಾಡಿತು? 1942ರಲ್ಲಿ 4 ಸ್ನೇಹಿತರು ಸೇರಿ ಒಂದು ಸಣ್ಣ ಪೇಂಟ್ ಕಂಪನಿಯನ್ನ ಆರಂಭಿಸಿದರು. ಆ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಈಗಾಗಲೇ ದೊಡ್ಡ ವಿದೇಶಿ ಕಂಪನಿಗಳಿದ್ವು. ಬೆಲೆಯಲ್ಲಿ ಗೆಲ್ಲೋದು ಕಷ್ಟ, ಬ್ರ್ಯಾಂಡ್ನಲ್ಲಿ ಗೆಲ್ಲೋದು ಕಷ್ಟ. ಆಗ ಏಷ್ಯನ್ ಪೇಂಟ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು. ಪೇಂಟ್ ಮಾತ್ರ ಮಾರಬಾರ್ದು, ಸಮಸ್ಯೆಗೆ ಸೊಲ್ಯೂಷನ್ ನೀಡಬೇಕು ಅಂತ ಅವರು ದೇಶದಾದ್ಯಂತ ಬಲವಾದ ಡೀಲರ್ ನೆಟ್ವರ್ಕ್ ಅನ್ನ ನಿರ್ಮಿಸಿದ್ರು. ಆದರೆ ಅವರ ನಿಜವಾದ ಯಶಸ್ಸು ಅದಾಗಿರಲಿಲ್ಲ. ಅವರು ಟೆಕ್ನಾಲಜಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದ್ರು. ಯಾವ ಪ್ರದೇಶದಲ್ಲಿ, ಯಾವ ಸೀಸನ್ ನಲ್ಲಿ, ಯಾವ ಕಲರ್ ಹೆಚ್ಚು ಮಾರಾಟವಾಗ್ತಾ ಇದೆ, ಯಾವ ಡೀಲರ್ಗೆ ಯಾವ ಸ್ಟಾಕ್ ಕಳಿಸಬೇಕು, ಯಾವ ಪ್ರಾಡಕ್ಟ್ ಹೆಚ್ಚು ಪ್ರಮಾಣದಲ್ಲಿ ತಯಾರಿಸಬೇಕು, ಇವೆಲ್ಲವನ್ನ ಡೇಟಾ ಆಧಾರದಲ್ಲಿ ಪ್ರೆಡಿಕ್ಟ್ ಮಾಡಲು ಆರಂಭಿಸಿದ್ರು. ಇದರಿಂದ ಸ್ಟಾಕ್ ವೇಸ್ಟೇಜ್ ಕಡಿಮೆ ಆಯಿತು, ಡೆಲಿವರಿ ಸ್ಪೀಡ್ ಹೆಚ್ಚಾಯಿತು, ಡೀಲರ್ಗೆ ಬೇಕಾದ ಪೇಂಟ್ ಸರಿಯಾದ ಟೈಮ್ಗೆ ತಲುಪಿತ್ತು. ಆನಂತರ ಏಷ್ಯನ್ ಪೇಂಟ್ ಕೇವಲ ಪೇಂಟ್ ಕಂಪನಿಯಾಗಿ ಉಳಿಲಿಲ್ಲ. ಹೋಮ್ ಪೇಂಟಿಂಗ್ ಸರ್ವಿಸ್, ಕಲರ್ ಕನ್ಸಲ್ಟೆನ್ಸಿ, ವಾಟರ್ ಪ್ರೂಫಿಂಗ್, ಹೋಮ್ ಡೆಕೋರ್ ಸೊಲ್ಯೂಷನ್ಸ್ ಹೀಗೆ ಕಸ್ಟಮರ್ನ ಜೀವನದ ಒಂದು ಭಾಗವಾಗಿ ಬದಲಾಯಿತು. ಏಷ್ಯನ್ ಪೇಂಟ್ಸ್ ನಮಗೆ ಕಲಿಸುವ 5 ಪ್ರಮುಖ ಪಾಠಗಳು. ಮೊದಲನೆಯದು, ಟೆಕ್ನಾಲಜಿ ಖರ್ಚಲ್ಲ, ಅದು ಲಾಂಗ್ ಟರ್ಮ್ ಲಾಭ. ಎರಡನೆಯದು, ಪ್ರಾಡಕ್ಟ್ ಮಾರಬೇಡಿ, ಕಂಪ್ಲೀಟ್ ಸೊಲ್ಯೂಷನ್ ನೀಡಿ. ಮೂರನೆಯದು, ಕಸ್ಟಮರ್ಗಿಂತ ಡೀಲರ್ ಅನ್ನ ಗೆಲ್ಲಿ. ಸ್ಟ್ರಾಂಗ್ ನೆಟ್ವರ್ಕ್ ಇದ್ರೆ ಕಾಂಪಿಟೇಷನ್ ಅನ್ನ ಎದುರಿಸುವ ಶಕ್ತಿ ಹೆಚ್ಚಾಗುತ್ತೆ. ನಾಲ್ಕನೆಯದು, ಡೇಟಾ ಆಧಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಗೆಸ್ ಮೇಲೆ ತೆಗೆದುಕೊಳ್ಳುವ ನಿರ್ಧಾರಕ್ಕಿಂತ ಹೆಚ್ಚು ಬಲವಾಗಿರುತ್ತೆ. ಐದನೆಯದು, ಒಂದು ಇಂಡಸ್ಟ್ರಿಯಲ್ಲಿ ಲೀಡರ್ ಆಗಬೇಕು ಅಂದ್ರೆ ಇನೋವೇಷನ್ ಎಂದಿಗೂ ನಿಲ್ಲಬಾರದು. ಏಷ್ಯನ್ ಪೇಂಟ್ ನಮಗೆ ಕಲಿಸುವ ಅತಿ ದೊಡ್ಡ ಸತ್ಯ ಏನಂದ್ರೆ, ಒಂದು ಪ್ರಾಡಕ್ಟ್ ನಿಂದ ಕಂಪನಿ ದೊಡ್ಡದಾಗೋದಿಲ್ಲ, ಆ ಪ್ರಾಡಕ್ಟ್ ನ ಹಿಂದೆ ಇರುವ ಸಿಸ್ಟಮ್ ನಿಂದ ಕಂಪನಿ ದೊಡ್ಡದಾಗುತ್ತೆ. ಇಂದಿನ ಮಾರ್ಕೆಟ್ ನಲ್ಲಿ ಗೆಲ್ಲೋದು ಹೆಚ್ಚು ಅಡ್ವರ್ಟೈಸ್ಮೆಂಟ್ ಮಾಡುವ ಕಂಪನಿಯಲ್ಲ, ಹೆಚ್ಚು ಮಾಹಿತಿ, ಉತ್ತಮ ಸಿಸ್ಟಮ್ ಮತ್ತು ವೇಗವಾದ ಎಕ್ಸಿಕ್ಯೂಷನ್ ಹೊಂದಿರುವ ಕಂಪನಿ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.